ಬಳ್ಳಾರಿ ಫೈರಿಂಗ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸಿಡಿಸಿರುವ ಸ್ಫೋಟಕ ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಗಲಭೆ ಹೆಸರಲ್ಲಿ ಲಿಂಗಾಯತ ಮುಖಂಡನ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಆಗಿತ್ತಂತೆ. ಈ ಮೂಲಕ ಜನಾರ್ದನ್ ರೆಡ್ಡಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ, ಹೊಸ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಆ ಹುಡುಗಿನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರು ನಿಲ್ಲಿಸಬೇಕು ಅಂತ ಭರತ್ ಜೊತೆ ಬಂದಿರುವಂತ ರಾಷ್ಟ್ರೀಯಕರಿಗಿಂತ ಇವರು ಕೊಲೆ ಮಾಡಿಸಿದ್ರು. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಗಲಭೆ ಹೆಸರಲ್ಲಿ ಪ್ರಭಾವಿ ಮುಖಂಡನ ಹತ್ಯೆಗೆ ಹುನ್ನಾರ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಗಲಭೆ ಕೇಸಿನಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡನ ಹೆಣವನ್ನು ಉರುಳಿಸೋಕೆ ಹುನ್ನಾರ ನಡೆದಿತ್ತಂತೆ. ಫೈರಿಂಗ್ ಹೆಸರಲ್ಲಿ ಹತ್ಯೆಗೆ ಷಡ್ಯಂತ್ರ ಮಾಡಲಾಗಿತ್ತಂತೆ. ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಬೆನ್ನಲ್ಲೇ ನೂರಾರು ಅನುಮಾನಗಳ ಹುತ್ತ ಬೆಳೀತಾ ಇದೆ. ಕಾಂಗ್ರೆಸ್ ನಾಯಕ ಚಾನಾಳ್ ಶೇಖರ್ ಹತ್ಯೆಗೆ ಪ್ಲಾನ್. ಆ ಘಟನೆಯಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತ ಹೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು. ಈ ಗಲಾಟಿನಲ್ಲಿ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲಸ್ ಆಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸಬೇಕು ಅಂತ ಹೇಳಿ ಏನಾಗಿದೆ ಅಂತಂದ್ರೆ ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಾನಲ್ ಶೇಖರ್ ಬಂದು ಜೊತೆಯಲ್ಲಿದ್ದ. ಅವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರ ಆಯುಷ್ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿತ್ತು. ತಿರುಚುವ ಪ್ರಯತ್ನದಲ್ಲಿ ಭರತ್ ರೆಡ್ಡಿ ಫೇಲ್ಯೂರ್. ಅವ್ರು ಫೈರ್ ಮಾಡಿರುವಂತದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಅನ್ನು ತಿರುಚಬೇಕು ಅನ್ನೋ ಪ್ರಯತ್ನ ಮಾಡಿ 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 ಆ ತಿರುಚುವಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರು 5 ವರ್ಷ 10 ವರ್ಷ ಆಗ್ತಿತ್ತು. ಅವ್ರು ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನು ಹೋಗ್ತಾ ಇದ್ದಾನೋ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಯಾಕಂದ್ರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂತ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡಾರಿಸಿದಂತ ಟೈಮಲ್ಲಿ ರಾಜಶೇಖರ್ ಬಿಟ್ಟು ಅವ್ರ ಗುಂಡಿಂದ ಸತ್ತಂತ ಟೈಮಲ್ಲಿ ಕೂಡ ಎಷ್ಟು ಮೊಂಡಾಗಿ ಮೊಂಡತನದಿಂದ ವಾದನ ಮಾಡ್ಕೊಂತ ಬರ್ತಾರೆ ನೋಡ್ರಿ. ಬಳ್ಳಾರಿ ಗಲಭೆ ಹೆಸರಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡ ಚಾನಾಳ್ ಶೇಖರ್ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಆಗಿತ್ತಂತೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಸಲು ಷಡ್ಯಂತ್ರ ನಡೆದಿತ್ತಂತೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿರೋದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸಿಡಿಸಿರುವ ಸ್ಫೋಟಕ ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಗಲಭೆ ಹೆಸರಲ್ಲಿ ಲಿಂಗಾಯತ ಮುಖಂಡನ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಆಗಿತ್ತಂತೆ. ಈ ಮೂಲಕ ಜನಾರ್ದನ್ ರೆಡ್ಡಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ, ಹೊಸ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಆ ಹುಡುಗಿನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರು ನಿಲ್ಲಿಸಬೇಕು ಅಂತ ಭರತ್ ಜೊತೆ ಬಂದಿರುವಂತ ರಾಷ್ಟ್ರೀಯಕರಿಗಿಂತ ಇವರು ಕೊಲೆ ಮಾಡಿಸಿದ್ರು. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಗಲಭೆ ಹೆಸರಲ್ಲಿ ಪ್ರಭಾವಿ ಮುಖಂಡನ ಹತ್ಯೆಗೆ ಹುನ್ನಾರ.
ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಗಲಭೆ ಕೇಸಿನಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡನ ಹೆಣವನ್ನು ಉರುಳಿಸೋಕೆ ಹುನ್ನಾರ ನಡೆದಿತ್ತಂತೆ. ಫೈರಿಂಗ್ ಹೆಸರಲ್ಲಿ ಹತ್ಯೆಗೆ ಷಡ್ಯಂತ್ರ ಮಾಡಲಾಗಿತ್ತಂತೆ. ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಬೆನ್ನಲ್ಲೇ ನೂರಾರು ಅನುಮಾನಗಳ ಹುತ್ತ ಬೆಳೀತಾ ಇದೆ. ಕಾಂಗ್ರೆಸ್ ನಾಯಕ ಚಾನಾಳ್ ಶೇಖರ್ ಹತ್ಯೆಗೆ ಪ್ಲಾನ್. ಆ ಘಟನೆಯಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತ ಹೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು. ಈ ಗಲಾಟಿನಲ್ಲಿ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲಸ್ ಆಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸಬೇಕು ಅಂತ ಹೇಳಿ ಏನಾಗಿದೆ ಅಂತಂದ್ರೆ ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಾನಲ್ ಶೇಖರ್ ಬಂದು ಜೊತೆಯಲ್ಲಿದ್ದ. ಅವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರ ಆಯುಷ್ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿತ್ತು. ತಿರುಚುವ ಪ್ರಯತ್ನದಲ್ಲಿ ಭರತ್ ರೆಡ್ಡಿ ಫೇಲ್ಯೂರ್. ಅವ್ರು ಫೈರ್ ಮಾಡಿರುವಂತದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಅನ್ನು ತಿರುಚಬೇಕು ಅನ್ನೋ ಪ್ರಯತ್ನ ಮಾಡಿ 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 ಆ ತಿರುಚುವಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರು 5 ವರ್ಷ 10 ವರ್ಷ ಆಗ್ತಿತ್ತು. ಅವ್ರು ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನು ಹೋಗ್ತಾ ಇದ್ದಾನೋ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಯಾಕಂದ್ರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂತ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡಾರಿಸಿದಂತ ಟೈಮಲ್ಲಿ ರಾಜಶೇಖರ್ ಬಿಟ್ಟು ಅವ್ರ ಗುಂಡಿಂದ ಸತ್ತಂತ ಟೈಮಲ್ಲಿ ಕೂಡ ಎಷ್ಟು ಮೊಂಡಾಗಿ ಮೊಂಡತನದಿಂದ ವಾದನ ಮಾಡ್ಕೊಂತ ಬರ್ತಾರೆ ನೋಡ್ರಿ. ಬಳ್ಳಾರಿ ಗಲಭೆ ಹೆಸರಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡ ಚಾನಾಳ್ ಶೇಖರ್ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಆಗಿತ್ತಂತೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಸಲು ಷಡ್ಯಂತ್ರ ನಡೆದಿತ್ತಂತೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿರೋದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸಿಡಿಸಿರುವ ಸ್ಫೋಟಕ ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಗಲಭೆ ಹೆಸರಲ್ಲಿ ಲಿಂಗಾಯತ ಮುಖಂಡನ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಆಗಿತ್ತಂತೆ. ಈ ಮೂಲಕ ಜನಾರ್ದನ್ ರೆಡ್ಡಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ, ಹೊಸ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಈ ವರದಿಯನ್ನು ನೋಡ್ಕೊಂಡ್ ಬನ್ನಿ. ಆ ಹುಡುಗಿನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟ ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸಬೇಕು ಅಂತ ಭರತ್ ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ರು. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್. ಗಲಭೆ ಹೆಸರಲ್ಲಿ ಪ್ರಭಾವಿ ಮುಖಂಡನ ಹತ್ಯೆಗೆ ಹುನ್ನಾರ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಗಲಭೆ ಕೇಸಿನಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡನ ಹೆಣವನ್ನು ಉರುಳಿಸೋಕೆ ಹುನ್ನಾರ ನಡೆದಿತ್ತಂತೆ. ಫೈರಿಂಗ್ ಹೆಸರಲ್ಲಿ ಹತ್ಯೆಗೆ ಷಡ್ಯಂತ್ರ ಮಾಡಲಾಗಿತ್ತಂತೆ. ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಬೆನ್ನಲ್ಲೇ ನೂರಾರು ಅನುಮಾನಗಳ ಹುತ್ತ ಬೆಳೀತಾ ಇದೆ. ಕಾಂಗ್ರೆಸ್ ನಾಯಕ ಚಾನಾಳ್ ಶೇಖರ್ ಹತ್ಯೆಗೆ ಪ್ಲಾನ್. ಆ ಘಟನೆಯಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತ ಹೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು. ಈ ಗಲಾಟಿನಲ್ಲಿ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲಸ್ ಆಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿ ಆ ನಂತರ
ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ಏನಾಗಿದೆ ಅಂತಂದ್ರೆ ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ. ಅವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರ ಆಯುಷ್ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿತ್ತು. ತಿರುಚುವ ಪ್ರಯತ್ನದಲ್ಲಿ ಭರತ್ ರೆಡ್ಡಿ ಫೇಲ್ಯೂರ್. ಅವ್ರು ಫೈರ್ ಮಾಡಿರುವಂತದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಅನ್ನು ತಿರುಚಬೇಕು ಅನ್ನೋ ಪ್ರಯತ್ನ ಮಾಡಿ 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 ಆ ತಿರುಚುವಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರು 5 ವರ್ಷ 10 ವರ್ಷ ಆಗ್ತಿತ್ತು. ಅವ್ರನ್ನ ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನು ಹೋಗ್ತಾ ಇದ್ದಾನೋ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಯಾಕಂದ್ರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂತ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡಾರಿಸಿದಂತ ಟೈಮಲ್ಲಿ ರಾಜಶೇಖರ್ ಬಿಟ್ಟು ಅವ್ರ ಗುಂಡಿಂದ ಸತ್ತಂತ ಟೈಮಲ್ಲಿ ಕೂಡ ಎಷ್ಟು ಮೊಂಡಾಗಿ ಮೊಂಡತನದಿಂದ ವಾದನ ಮಾಡ್ಕೊಂತ ಬರ್ತಾರೆ ನೋಡ್ರಿ. ಬಳ್ಳಾರಿ ಗಲಭೆ ಹೆಸರಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡ ಚಾಣಾಳ್ ಶೇಖರ್ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಆಗಿತ್ತಂತೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಸಲು ಷಡ್ಯಂತ್ರ ನಡೆದಿತ್ತಂತೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿರೋದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.